ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬ್ರಾಹ್ಮಣ ಶೈಲಿಯ ತಿಳಿಸಾರು. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು 5ರಿಂದ 6 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ, ತಿಳಿಸಾರಿನ ಪೌಡ್ರು, ಸ್ವಲ್ಪ ಹುಣಸೆ ರಸ, ಹಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಇಂಗು, ಸ್ವಲ್ಪ ಬೆಲ್ಲ, ಹಾಗೆ ಅರಿಶಿನ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಏನು ಬೇಳೆ ತೊಗೊಂಡಿದ್ದೆ, ಒಂದು ಅರ್ಧ ಬೌಲಷ್ಟು ಆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊ ಹಚ್ಚಿಟ್ಕೊಂಡಿದ್ನಲ್ಲ, ಟೊಮೊಟೊ ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ, 1-2 ಚಮಚ ಆಗೋಷ್ಟು ಎಣ್ಣೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಒಂದು 2ರಿಂದ 3 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನಾನೀಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಒಂದು 3 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಅದು 2ರಿಂದ 3 ವಿಷಲ್ ಕೂಗಿದ್ರೆ ಸಾಕಾಗುತ್ತೆ. ಈಗ 3 ವಿಷಲ್ ಕೂಗಾಯಿತು, ವಿಷಲ್ ಇಳಿದಿದೆ. ಈ ಟೊಮೊಟೊ ಏನು ಬಂದಿರುತ್ತೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಇದನ್ನು ಕಿವುಚ್ಬಿಟ್ಟು ರಸ ಬರೋ ಹಂಗೆ ಮಾಡ್ಕೋಬೇಕಾಗತ್ತೆ. ಸಿಪ್ಪೆ ಹಾಕ್ಕೊಳಕ್ಕೆ ಹೋಗಬೇಡಿ, ಬರೀ ಟೊಮೊಟೊ ಮಾತ್ರ ತೊಗೊಂಡ್ರೆ ಸಾಕು. ಬೇಳೆ ಅಂಥದ್ದೆಲ್ಲ ಆಮೇಲೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಗುತ್ತೆ. ಈ ಟೊಮೊಟೊ ಈ ಥರ ಎತ್ತಿಟ್ಕೊಂಡ್ರೆ ಸಾಕು. ಇದನ್ನು ಒಂದು 5 ನಿಮಿಷ ತಣ್ಣೀರು ಹಾಕ್ಬಿಟ್ಟು ಬಿಟ್ಟರೆ ತಣ್ಣಗಾಗಿರುತ್ತೆ. ಆಮೇಲೆ ಚೆನ್ನಾಗಿ ಕಿವುಚ್ಕೊಂಡ್ರೆ ರೆಡಿ ಆಗುತ್ತೆ. ಅದೇನು ಟೊಮೊಟೊಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಹಾಗೆ ಈ ಬೇಳೆ ಏನು ಬೆಂದಿರುತ್ತೆ ಅದನ್ನು ಚೆನ್ನಾಗಿ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈ ಥರ ದಣ್ಕೊಂಡ್ರೆ ಬೇಳೆ ಒಡ್ಕೊಳ್ಳುತ್ತೆ. ಬೇಳೆ ಥರ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಈಗ ಇದು ಟೊಮೊಟೊ ತಣ್ಣಗಾಗಿದೆ. ಈ ರೀತಿ ಫುಲ್ಲು ಚೆನ್ನಾಗಿ ಕಿವುಚ್ಕೊಂಡು ಸಿಪ್ಪೆ ತೆಗೆದಿಟ್ಕೋಬೇಕಾಗತ್ತೆ ಬೇರೆ ಸಪ್ರೇಟಾಗಿ. ಚೆನ್ನಾಗಿ ಹಿಂಗೆ ಕಿವುಚ್ಕೊಳ್ಳಿ. ಈಗೇನಿದು ಚೆನ್ನಾಗಿ ಹಿಂಗೆ ಕಿವುಚಿಟ್ಕೊಂಡಿದ್ದೀನಿ, ಇದನ್ನ ಹೇಳಿದ್ನಲ್ಲ, ಚೆನ್ನಾಗಿ ಹಿಂಗೆ ಸಪ್ರೇಟಾಗಿ ಸಿಪ್ಪೆನ ಎತ್ತಿಟ್ಕೋಬೇಕಾಗತ್ತೆ. ಬರೀ ರಸ ಮಾತ್ರ ಉಳ್ಕೊಂಡ್ರೆ ಸಾಕು. ಈಗ ಟೊಮೊಟೊ ರಸನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಅದು ಪಾತ್ರೆ ಇಟ್ಟು ಈ ಪಾತ್ರೆಗೆ ಈಗ ನಾನು ಈ ಟೊಮೊಟೊ ಕಿವುಚಿಟ್ಕೊಂಡಿದ್ನಲ್ಲ, ಈ ಟೊಮೊಟೊ ರಸ ಇದು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ತಿಳಿಸಾರಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಹಾಗೆ ಉಪ್ಪು ಈಗಲೇ ಹಾಕ್ಕೋಬೇಕಾಗುತ್ತೆ. ಉಪ್ಪು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಕುದಿಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದ್ರೇ ಅದು ಫ್ಲೇವರ್ ಬಿಟ್ಕೊಳ್ಳೋದು ತಿಳಿಸಾರಿನ ಪೌಡ್ರದು. ಆಮೇಲೆ ಬೇಳೆ ಹಾಕ್ಕೋಬೇಕಾಗತ್ತೆ. ನೋಡಿ, ಇದು ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಈಗ ಈ ಕುದೀತಾ ಇರೋ ಟೈಮಲ್ಲೇ ಇನ್ನೊಂದು ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಕುದೀತಾ ಇರೋ ಟೈಮಲ್ಲಿ ಈ ಬೇಳೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೋಬೇಕಾಗತ್ತೆ. ಇದು ಕೂಡ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕಾಗತ್ತೆ. ಈಗ ಚೆನ್ನಾಗಿ ಕುದೀತಿದೆ. ಈಗ ತಿಳಿಸಾರು ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಫ್ರೆಂಡ್ಸ್, ಈಗ ಒಂದು ಒಗ್ಗರಣೆ ಕೊಟ್ಟರೆ ತಿಳಿಸಾರು ರೆಡಿ ಆಗುತ್ತೆ. ಈಗ ಒಗ್ಗರಣೆ ರೆಡಿ ಮಾಡಿಕೊಂಡ್ರೆ
ತಿಳಿಸಾರು ರೆಡಿಯಾಗಿದೆ ಅಂತ. ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಉಳಿದಿದ್ದು ಇಲ್ಲಿ ಒಗ್ಗರಣೆ ಉಳ್ಕೊಳ್ಳುತ್ತಲ್ಲ ಹಾಕಿದ್ರೆ ಬ್ರಾಹ್ಮಣ ಶೈಲಿಯ ತಿಳಿಸಾರು ರೆಡಿಯಾಗಿದೆ. ಫ್ರೆಂಡ್ಸ್, ಎಷ್ಟು ಥರ ಬೇಕಾದ್ರೂ ತಿಳಿಸಾರು ಮಾಡ್ಬೋದು. ಇದು ನಾನು 2ನೇ ರೀತಿ ಮಾಡಿರೋದು ಬ್ರಾಹ್ಮಣ ಶೈಲಿಯ ತಿಳಿಸಾರು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.